ನಯನ ಹೋಮ್. ಇವತ್ತು ನಾವು ಪತ್ರೊಡೆ ಮಾಡ್ಕೊಳ್ಳುವ. ಅದಕ್ಕೆ ಕೆಸುವಿನ ಎಲೆ ಒಂದು 8ರಿಂದ 9 ತಗೊಂಡಿದ್ದೇನೆ. ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಫುಲ್ಲು ತಗೊಂಡಿದ್ದೇನೆ. ತೆಂಗಿನಕಾಯಿ ಹಾಕಿದಷ್ಟು ಮೃದು ಜಾಸ್ತಿ ಬರ್ತದೆ. ಮತ್ತು 1 ಕಪ್ಪಿನಷ್ಟು ಕೊತ್ತಂಬರಿ ತಗೊಂಡಿದ್ದೇನೆ. ಮತ್ತು ಒಂದು 3-4 ಚಮಚದಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ. ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಮೆಂತ್ಯ ತಗೊಂಡಿದ್ದೇನೆ. ಮತ್ತು ಸ್ವಲ್ಪ ಹುಳಿ, ಮತ್ತು ಬೆಲ್ಲ, ಉಪ್ಪು, ಅರಸಿನ, ಬಾಡಿಗೆ ಮೆಣಸು. ಅಕ್ಕಿಯನ್ನು 2 ಲೋಟದಷ್ಟು ತಗೊಂಡಿದ್ದೇನೆ. 3ರಿಂದ 4 ಗಂಟೆಯಷ್ಟು ನೆನೆಸಿಟ್ಕೊಂಡಿದ್ದೇನೆ. ಮಸಾಲೆ ಹುರ್ಕೊಳ್ಳಿಕ್ಕೆ ಕೊತ್ತಂಬರಿ, ಉದ್ದಿನಬೇಳೆ, ಜೀರಿಗೆ ಮತ್ತು ಮೆಂತ್ಯ, ಬಾಡಿಗೆ ಮೆಣಸಿನಕಾಯಿ, ಸ್ವಲ್ಪ ಎಣ್ಣೆ ಹಾಕುವ. ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಹುರ್ಕೊಳ್ಳುವ. ಉದ್ದಿನ ಮೇಲೆ ಹೊಂಬಣ್ಣ ಬರಬೇಕು. ಆಗಿದೆ, ಪ್ಲೇಟಿಗೆ ಹಾಕೊಳ್ಳುವ. ತೆಂಗಿನ ತುರಿ, ಉಪ್ಪು, ಬೆಲ್ಲ, ಹುಳಿ, ಅರಸಿನ ಆಗ ಹುರ್ಕೊಂಡ ಮಸಾಲೆ ಹಾಕ್ಕೊಂಡು ನೀರು ಹಾಕಿ ರುಬ್ಕೊಂಡು ಬರುವ. ಇದು ರುಬ್ಬಿ ಆಗಿದೆ. ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳು. ಕೆಸುವಿನ ಎಲೆಯದು ಹೀಗೆ ನಾರೆಲ್ಲ ತಗೊಳ್ಬೇಕು. ಈಗ ಎಲ್ಲದರದ್ದು ನಾರು ಹೀಗೆ ತೆಗೆದಾಗಿದೆ. ರುಬ್ಬಿಕೊಂಡ ಹಿಟ್ಟನ್ನು ಈ ಕೆಸುವಿನ ಎಲೆಗೆ ಹಾಕು. ನೋಡಿ ಹೀಗೆ ಈ ಇನ್ನೊಂದು ಎಲೆ ಹಿಡ್ಕೊಳ್ತೇನೆ. ಇದು ಕರಿಯ ಸೇವು. ಇದು ಆದ ಕಾರಣ ತುರಿಕೆ ಅಷ್ಟಿಲ್ಲ ಇದರಲ್ಲಿ. ಕಾಟು ಸೇವು ಅಂಥದ್ದೆಲ್ಲ ತಗೊಂಡ್ರೆ ಸೇವಂತ ಹೇಳೋದು ತುಳುವಲ್ಲಿ, ಆಯಿತಾ. ನಾನಿಲ್ಲಿ ಇಡ್ಲಿ ಅಂಡೆಯನ್ನು ಹೀಗೆ ಇದು ಕುದಿಲಿಕ್ಕೆ ಇಟ್ಟಿದ್ದೇನೆ. ಅದು ಕುದಿ ಬಂದ ಮೇಲೆ ಇದನ್ನು ಇಡಬೇಕು. ಕುದೀತಾ ಉಂಟು. ಈಗ ಎಲ್ಲ ಇಡುವ. ಹೀಗೆ ಇದೊಂದು ಇನ್ನು ಅರ್ಧ ಮುಕ್ಕಾಲು ಗಂಟೆ ಬೇಯಿಸಿದರೆ ಆಗ್ತದೆ. ಇದೀಗ ಆಗಿದೆ. ಇದನ್ನೀಗ ಕಟ್ ಮಾಡಿಕೊಳ್ಳುವ. ಇದನ್ನು ಕಟ್ ಮಾಡಿಕೊಂಡು ಕಾವಲಿಯಲ್ಲಿ ತುಪ್ಪ ಹಾಕಿ ಕಾಯಿಸಿದರೆ ಒಳ್ಳೆಯದಾಗ್ತದೆ. ಕಾವಲಿ ಕಾದಿದೆ, ಅದರಲ್ಲಿ ಹೀಗೆ ಇಟ್ಕೊಳ್ಳುವ. ತುಪ್ಪ ಹಾಕೊಳ್ಳುವ. ತುಪ್ಪ ಹಾಕ್ಕೊಂಡು 2 ಬದಿ ರೋಸ್ಟ್ ಮಾಡಿಕೊಳ್ಬೇಕು. ಇದು ಒಂದು ಬದಿ ಆಗಿದೆ. ಈಗ ತಿರುಗಿಸಿ ಹಾಕ್ಕೊಳ್ಳುವ. ಅದಾ ಬೆಂಕಿಯಲ್ಲಿ ಮಾಡಿ, ಇಲ್ಲದ್ರೆ ಕಪ್ಪಾಗ್ತದೆ ಅದು.
ಇನ್ನೊಂದ್ಸತಿಗೆ ತುಪ್ಪ ಹಾಕೊಳ್ಳೋಣ. ಇದಾಗಿದೆ, ತೆಗೆಯುವ, ಪ್ಲೇಟಿಗೆ ಹಾಕೊಳ್ಳುವ. ಪತ್ರೊಡೆ ರೆಡಿ ಆತುಂಡು. ಒಂದು ತುಳುವೇರಿನ ಫೇವ್ರೆಟ್ ಡಿಶ್. ಇರೆಗ್ ಇಷ್ಟ ಅಂಡ ಲೈಕ್ ಮಲ್ಪಲೆ, ಕಮೆಂಟ್ ಮಲ್ಪಲೆ, ಶೇರ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ಪಲೆ. ಬೊಕ್ಕೊಂಜಿ ವೀಡಿಯೋದೊಟ್ಟಿಗೆ ಸಿಗುಗ. ಥ್ಯಾಂಕ್ಸ್.